ಸರ್ಕಾರಕ್ಕೆ ಆಡಳಿತದ ಕಡೆ ಲಕ್ಷ್ಯ ಕಮ್ಮಿ ಆಗಲಿಕ್ಕೆ ಈ ತರದ ಹಲವಾರು ಘಟನೆಗಳು ಉದಾಹರಣೆ ಆಗಿದೆ. ಬೆಂಗಳೂರಿನಲ್ಲಿ ಡೇಲೈಟ್ ರಾಬರಿ ಮಾಡ್ತಾರೆ, ಆರಾಮಾಗಿ ತಗೊಂಡು ಹೋಗ್ತಾರೆ. ಏನೋ ಮನ್ಯಾಗಿಂದ ಅವ್ರದ ಮನೆಯೊಳಗೆ ಹೋಗಿ ಅವರ ಏನೋ ತಗೊಂಡು ಹೋಗಿ ಮಾರ್ಕೆಟ್ನಾಗ ಖರೀದಿ ಮಾಡ್ಕೊಂಡು ಬರ್ತಾರಲ್ಲ, ಆ ರೀತಿ ಅಂದ್ರೆ ಟೋಟಲಿ ಫೇಲ್ಡ್. ಯಾಕಂದ್ರೆ ಸರ್ಕಾರದ್ದು ಗಮನ ಇಲ್ಲ ಮತ್ತು ಪೊಲೀಸ್ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ. ಎಲ್ಲ ಕಾಂಗ್ರೆಸ್ಸಿನ MLAಗಳು ಚೀಟಿ ಕೊಡೋದು ಟ್ರಾನ್ಸ್ಫರ್ ಮಾಡಿಸಿದ್ರು. ಇದೊಂದು ದಂಧೆ ಆಗಿದೆ. ಹಾಗಾಗಿ ಆಡಳಿತ ವ್ಯವಸ್ಥೆ ವಿಫಲಗೊಂಡಿದೆ. ಇವ್ರ ಜಗಳದಲ್ಲಿ ಆಡಳಿತದ ಬಗ್ಗೆ ಗಮನನೇ ಇಲ್ಲ. ರಸ್ತೆಗಳಾಗ್ತಾ ಇಲ್ಲ, ಆನಂತರ ಔಷಧಿಗಳು ಸಿಗ್ತಾ ಇಲ್ಲ. ಎಲ್ಲಿಯೂ ಯಾವುದೇ ರೀತಿಯ ನೀರಾವರಿ ಮತ್ತೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ದುಡ್ಡಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೂ ತನ್ನ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ದುಡ್ಡಿಲ್ಲ. ಈ ರೀತಿ ಒಂದು ಪ್ರಚಂಡ ಬಹುಮತವನ್ನು ಕೊಟ್ಟಂತಹ ಜನಕ್ಕೆ ದ್ರೋಹವನ್ನ ಕಾಂಗ್ರೆಸ್ ಪಾರ್ಟಿ ಬಗೆತಾ ಇದೆ. ಸರ್ಕಾರ 4 ಕ್ರಮಗಳನ್ನು ಜಾರಿಗೆ ತಂದಿದೆ. ಅದರಂತೆ ನಮಗೆ ನಾಮಪತ್ರ ಸಲ್ಲಿಕೆಯನ್ನು ಮಾಡುತ್ತೇವೆ ಎಂದಿದ್ದಾರೆ. ಆ ಸಲ್ಲಿಕೆಯಲ್ಲಿ ನಮಗೆ ಸಲ್ಲಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಒದಗಿಸುತ್ತಾರೆಂಬ ಭರವಸೆ ನಮ್ಮಲ್ಲಿದೆ. ಎಲ್ಲ ಕಾರ್ಮಿಕರಿಗೆ ಒದಗಿಸುತ್ತಾರೆಂಬ ಭರವಸೆ ನಮ್ಮಲ್ಲಿದೆ. ಅದರಂತೆ ಅದರಲ್ಲಿ ನಮಗೆ ಏನು ದೊರಕಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಡುವಂತ ಧನ್ಯವಾದಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಧನ್ಯವಾದಗಳನ್ನು ಹೇಳುತ್ತೀವಿ. ಕೇಂದ್ರ ಸರ್ಕಾರ ಒಂದು 4 ಕಾಯ್ದೆಗಳನ್ನು ತಂದಿದೆ. ಅವು ನಮ್ಮ ಕಾರ್ಮಿಕರಿಗೆ ಒಳ್ಳೆಯದಾಗುತ್ತೆ. ಮತ್ತೆ ಇವು ನೇಮಕಾತಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಅವು ಬಂದು ನಮಗೆ ಕೊಟ್ಟರೆ ಒಳ್ಳೆ ಕಾರ್ಮಿಕರಿಗೆ ಸುರಕ್ಷತೆಯೂ ಸಿಗುತ್ತೆ. ಅದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ತಿಳಿಸುತ್ತೇವೆ. ಕಾರ್ಮಿಕರಿಗೆ ಕಲ್ಯಾಣ ಕಾರ್ಯಕ್ರಮಗಳೇನಿದ್ದಾವೆ ಅವೆಲ್ಲ ಬಂದು ನಮಗೆ ತಲುಪಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ ನಮಗೂ ಮಾಹಿತಿ ಬಂದಿದೆ. 4 ಕಾಯ್ದೆಗಳನ್ನು ಜಾರಿಗೆ ಮಾಡಿದ್ದಾರಂತೆ. ಅದು ಇದು ಎಲ್ಲರಿಗೂ ಗೊತ್ತಾಗ್ತೈತೆ. ಅದರಿಂದ ನಮಗೂ ಒಳ್ಳೆಯದಿದೆ. ಹೀಗಾಗಿ ಎಲ್ಲರಿಗೂ ಒಂದು ಕಾರ್ಡ್ ಪ್ರಕಾರವಾಗಿ ಎಲ್ಲರಿಗೂ ಲೇಬರ್ ಕೆಲಸ ಮಾಡೋರಿಗೆ ಬರ್ತಾ ಇದೆ. ಅದರಿಂದ ನಮಗೆ ಆರೋಗ್ಯಕ್ಕಾಗಲಿ ಪೇಮೆಂಟ್ ಆಗಲಿ ಅದು ಎಲ್ಲ ಸಮಾನವಾಗಿ ಬರ್ತಾ ಇದೆ.